ಸರ್ ಈಗೇನು ನಾವು ನೋಡ್ತಾ ಇದ್ದೀವಿ, ನಿಜವಾಗ್ಲೂ ನಮಗೆ ಇದ್ರ ಬಗ್ಗೆ ವರ್ಣನೆ ಮಾಡೋದಕ್ಕೆ ನನಗೆ ಮಾತುಗಳೇ ಬರ್ತಾ ಇಲ್ಲ. ಯಾಕಂದರೆ ನಮ್ಮ ಹೆಮ್ಮೆಯ ನಾಯಕ, ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರೈತ ನಾಯಕ, ಹೋರಾಟಗಾರ, ಛಲದಂಕ ಮಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ಜಗ್ಗದೆ ಬಗ್ಗದೆ ಕುಗ್ಗದೆ ತಗ್ಗದೆ ಸೈಕಲನ್ನು ಏರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಡಿಯೂರಪ್ಪನವರ ಅಭಿಮಾನೋತ್ಸವ. ಹಾಗಾಗಿ ನಾವು ಈ ಒಂದು ಸೌಂದರ್ಯವನ್ನು ಕಣ್ಣಲ್ಲಿ ತುಂಬಿಕೊಳ್ತಾ ಇದ್ದೀವಿ. ನಾನು ವೈಯಕ್ತಿಕವಾಗಿ ಹುಟ್ಟಿ ಇಲ್ಲಿಯವರೆಗೂ ಕೂಡ ಇಂಥ ಒಂದು ವಿಶೇಷವಾದಂಥ ಅದ್ಭುತವಾದಂಥ ವೇದಿಕೆ, ಅಲಂಕಾರ, ನಗರ ಸೌಂದರ್ಯೀಕರಣ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಲಿಕ್ಕೆ ನಿಜವಾಗ್ಲೂ ಭಗವಂತ ಇನ್ನೂ ಒಂದು 10 ಕಣ್ಣು ಕೊಟ್ಟಿದ್ರೆ ಇದು ಉತ್ಪ್ರೇಕ್ಷೆ ಅನಿಸ್ಬೋದು ಕೇಳಗರಿಗೆ. ನಿಜವಾಗ್ಲೂ 10 ಕಣ್ಣಿದ್ರೂ ಸಾಲದು, ಅಷ್ಟೊಂದು ವಿಶೇಷವಾಗಿ ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿರ್ತಕ್ಕಂಥ ಏನು ಈ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಇಡೀ ಕರ್ನಾಟಕ ರಾಜ್ಯದಿಂದ ನನಗನ್ಸಿದಾಗೆ ಪ್ರಿಡಿಕ್ಷನ್ 10 ಲಕ್ಷ ಅಂತಿದೆ. ಅದರ 2 ಪಟ್ಟಾದರೂ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಅಭಿಮಾನಿಗಳನ್ನು ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು, ಕಾರ್ಯಕರ್ತರ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು, ರಾಜ್ಯದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥವ್ರು, ಅಂಥವರ ಅಭಿಮಾನೋತ್ಸವಕ್ಕೆ ವೈಯಕ್ತಿಕವಾಗಿ ಇವತ್ತು ಲಕ್ಷೋಪಲಕ್ಷ ಜನ ನಾಳೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಹಬ್ಬದ ವಾತಾವರಣ ಅಂತೀವಿ. ಇದು ಹಬ್ಬದ ವಾತಾವರಣ ಅಲ್ಲ, ಸ್ವರ್ಗದ ವಾತಾವರಣನ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಸುದೀರ್ಘ 50 ವರ್ಷಗಳ ರಾಜಕೀಯ ಪಯಣ, BSY ಅವರದ್ದು ತಮ್ಮ ಜೊತೆ ಒಡನಾಟ ಹೇಗೆ ಸರ್? ಸರ್, ಯಡಿಯೂರಪ್ಪನವರು ನನ್ನ ತಂದೆ ಸಮಾನರು. ಒಬ್ಬ ಸಣ್ಣ ಕಾರ್ಯಕರ್ತ ಕೂಡ ಅವರೊಟ್ಟಿಗೆ ಹೋಗಿ ಮಾತನಾಡಿಸಿದ್ರೆ ಅಷ್ಟೇ ವಿನಯತೆಯಿಂದ, ವಿನಮ್ರತೆಯಿಂದ ಅವರನ್ನು ಬರಮಾಡಿಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ. ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೀನಿ, ಮೇಯರ್ ಆಗಿದ್ದೀನಿ. ಇವತ್ತು ಒಂದು ಸರಿ MLA ಕಂಟೆಸ್ಟ್ ಮಾಡಿ ನಿಂತಿದ್ದೀನಿ ಅಂತಂದರೆ ಈ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಯಡಿಯೂರಪ್ಪನವರ ಆಶೀರ್ವಾದ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಂದರೆ ಪ್ರಮುಖವಾಗಿ ನಾಳೆಲ್ಲ ಸಾಕಷ್ಟು ತಾವು ಕೂಡ ಹೇಳ್ತಾ ಇದ್ದಿ, ಈ ಜಗವೇನು ಸಾಲಲ್ಲ ಅನ್ಸುತ್ತೆ ನನಗೂ ಕೂಡ. ಯಾಕಂದರೆ ಈ ಒಂದು ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು, ನಾಳೆ ಬೆಳಿಗ್ಗೆಯಿಂದ ಇನ್ನೂ ಸಾಕಷ್ಟು ಅಭಿಮಾನಿಗಳು ಬರ್ತದ್ದು. ಎಷ್ಟು ಲಕ್ಷ ಜನ ಬರ್ಬೋದು ಸರ್ ತಮ್ಮ ನಿರೀಕ್ಷೆ? ಸರಿಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉದಯೋನ್ಮುಖ ಪ್ರತಿಭೆ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಪ್ರಿಡಿಕ್ಷನ್ ಪ್ರಕಾರ 10 ಲಕ್ಷ ಅಂತ ಪ್ರಿಡಿಕ್ಷನ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ನನಗನ್ಸುತ್ತೆ ಅದಕ್ಕಿಂತ ಹೆಚ್ಚು ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸುಮಾರು ಒಂದು 20 ಲಕ್ಷಕ್ಕಿಂತ ಹೆಚ್ಚು ಜನ ನಾಳೆ ಬರ್ತಾರೆ. ನೀವು ಹೇಳಿದಾಗೆ ನಿಜವಾಗ್ಲೂ ಈ ಸ್ಥಳ ಈ ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಚಿಕ್ಕದಾಗತ್ತೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ನಾನು ಬಯಸ್ತೇನೆ. ಯಾಕಂದರೆ ಸರ್, ಈಗ ಕೂರ್ಲಿಕ್ಕೆ ಸುಮಾರು ಒಂದು 2-3 ಲಕ್ಷ ಚೇರ್ಗಳನ್ನು ಹಾಕಿದ್ದಾರೆ. ಇನ್ನು ಕಾರ್ಯಕ್ರಮದ ಒಂದು ವಿಶೇಷತೆ ತಮಗಂತೂ ಗೊತ್ತಿರತಕ್ಕಂಥದ್ದು, ನಾಳೆ ನಮ್ಮ ಭಾರತ ದೇಶದ ಚಾಣಕ್ಯ, ಭಾರತೀಯ ಜನತಾ ಪಕ್ಷದ ಚಾಣಕ್ಯ ನಮ್ಮ ಅಮಿತ್ ಶಾ ರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಉತ್ಸಾಹವನ್ನು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ಥಳ ಇದಕ್ಕಿಂತ 4 ಪಟ್ಟು ಹೆಚ್ಚಿದ್ರೂ ಕೂಡ ನಮಗೆ ಅನುಕೂಲ ಆಗ್ತೈತೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಹಾಗಾಗಿ ಈ ಒಂದು ಏನು ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೇನು ಬರ್ತಾ ಇದ್ದೀರಿ, ಎಲ್ಲ ಶಾಂತಿ ಸಮಾಧಾನದಿಂದ ಎಲ್ಲರೂ ಕೂಡ ಯಾವುದೇ ಒಂದು ವ್ಯತ್ಯಾಸ ಆಗದೆ ಇರೋಂಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ತಾವೆಲ್ಲರೂ ಸಮಾಧಾನ ತಾಳ್ಮೆಯಿಂದ ಯಡಿಯೂರಪ್ಪನವರಿಗೆ ಅಭಿಮಾನ ಸಮರ್ಪಣೆಯನ್ನು ಮಾಡಿ ನೀವು ಇಲ್ಲಿಂದ ಸುಮಾರು ಮೃಷ್ಟಾನ್ನ ಭೋಜನದ ವ್ಯವಸ್ಥೆನೂ ಕೂಡ ಇದೆ. ಎಲ್ರಿಗೂ ಕೂಡ 1 ಲಕ್ಷ ಜನ ಕೂತು ಊಟ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಸಮಾಧಾನದಿಂದ ತಾವೆಲ್ಲರೂ ಕೂಡ ಬಂದಿರತಕ್ಕಂಥವ್ರು ಎಲ್ಲರೂ ಅವರಿಗೆ ಅಭಿಮಾನವನ್ನು ತಿಳಿಸಿ ಊಟ ಮಾಡಿಕೊಂಡು ಸಂತೋಷದಿಂದ ತಾವೆಲ್ಲ ತೆರಳಬೇಕು. ಯಾಕಂದರೆ ನಮ್ಮ ಯಡಿಯೂರಪ್ಪನವರು ಏನು ಅಧಿಕಾರವನ್ನು ಬಯಸಿ ಬಂದಿರತಕ್ಕಂಥವ್ರಲ್ಲ. ಅವ್ರು ಆ್ಯಕ್ಚುಲಿ ಅಧಿಕಾರ ಅವರನ್ನು ಹುಡ್ಕೊಂಡು ಬಂದಿರತಕ್ಕಂಥ ಅವರೇನು ಈ 50 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಸೈಕಲನ್ನು ಏರಿ ಆ ಒಂದು ಚಿಕ್ಕ 4545 ಅಲ್ವಾ ಕಾರ್ ನಂಬರ್, ಆ ಕಾರನ್ನು ಅಂಬಾಸಡರ್ ಕಾರನ್ನು ಏರಿ ನಾಳೆ ಬರ್ತಾ ಇದೆಯಲ್ಲ ಆ ಕಾರನ್ನ ನಾವು ನೋಡಿ ಕಣ್ತುಪ್ಕೊಳ್ತೀವಿ, ಬಂದಿದೆ ನೋಡ್ತೀರಿ. ಅದರಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ 50 ವರ್ಷಗಳ ಕೆಳಗೆ ಇಷ್ಟೊಂದು ರಸ್ತೆ ಅಭಿವೃದ್ಧಿ ಇರಲಿಲ್ಲ, ಇಷ್ಟೊಂದು ವ್ಯವಸ್ಥೆಗಳಿರಲಿಲ್ಲ, ಮೊಬೈಲ್ ಇರಲಿಲ್ಲ, ಜನರನ್ನ ಸಂಪರ್ಕ ಮಾಡೋಂಥದ್ದು ಕಷ್ಟದ ಪರಿಸ್ಥಿತಿ ಇತ್ತು. ಲೆಟ್ರನ್ನ ಹಾಕಿ ನಾನು ಬರ್ತೀನಿ ಅಂತ ಒಂದು ಹೇಳೋ ಅಂಥ ಪರಿಸ್ಥಿತಿ ಇತ್ತು. ಅವಾಗ ಯಾವುದೋ ಒಂದು ಎಂಥದ್ದು ಕಾಲಂತ ಟ್ರಂಪ್ ಕಾಲ ಟೆಲಿಗ್ರಾಮ್ ಒಂದು, ಆಮೇಲೆ ದೂರವಾಣಿ ಟ್ರಂಕ್ ಕಾಲನ್ನು ಮಾಡಿ ದೂರವಾಣಿ ಮೂಲಕ ಮಾಡಿ ಹೋಗಿ ಅಲ್ಲಿ ಸಂಘಟನೆ ಮಾಡಿ ಬೆಳೆಸಿರ್ತಕ್ಕಂಥವ್ರು ನಮ್ಮ ಯಡಿಯೂರಪ್ಪನವರು. ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷದಲ್ಲಿ. ನಾವು ಯಡಿಯೂರಪ್ಪನವರ ಪಕ್ಷದಲ್ಲಿ, ಅಮಿತ್ ಶಾ ಅವರ ಪಕ್ಷದಲ್ಲಿ, ನರೇಂದ್ರ ಮೋದಿಜಿಯವರ ಪಕ್ಷದಲ್ಲಿ ನಾವಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಅಂಥ ನಾಯಕನ ಇವತ್ತು ಕರ್ನಾಟಕ ರಾಜ್ಯವನ್ನು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ 4 ಬಾರಿ ಮಂತ್ರಿಗಳಾಗಿ, ಸುಮಾರು 7-8 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, 4 ಬಾರಿ ರಾಜ್ಯದ ಅಧ್ಯಕ್ಷರಾಗಿ ಪಕ್ಷವನ್ನು ಉತ್ತುಂಗಕ್ಕೆ ತಗೊಂಡೋಗಿರ್ತಕ್ಕಂಥ ಪುಣ್ಯಾತ್ಮನ ಅಭಿಮಾನೋತ್ಸವ ಇವತ್ತು ನಡೀತಾ ಇದೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳ 1, 2, 3, 4 ಸಾವಿರಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಭಯ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೆ. ಆದರೆ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆ ಜೀವ ಭಯವನ್ನು ಹೊರತುಪಡಿಸಿ, ಜೀವ ಭಯವನ್ನು ಬಿಟ್ಟು ಅವರು ಅವ್ರಿಗೂ ಕೋವಿಡ್ ಬಂದರೂ ಸಹಿತ ರಾಜ್ಯದ ಏಳಿಗೆಗಾಗಿ, ರಾಜ್ಯದ ಜನರ ಪ್ರಾಣ ರಕ್ಷಣೆಗಾಗಿ, ರಾಜ್ಯದ ಜನರನ್ನು ಯಾವುದೇ ತೊಂದರೆ ಆಗದೆ ರೀತಿಯಲ್ಲಿ ಕಾಪಾಡೋ ನಿಟ್ಟಿನಲ್ಲಿ ಅವರು ಕೋವಿಡನ್ನು ಎದುರಿಸಿ ಕಳಿಸಿರ್ತಕ್ಕಂಥ ಧೀಮಂತ ನಾಯಕರು. ಅಷ್ಟೇ ಅಲ್ಲ, ಏನು ಉತ್ತರ ಕರ್ನಾಟಕದಲ್ಲಿ ಏನು ಫ್ಲಡ್ ಆಯ್ತಲ್ಲ, ನೆರೆ ಹಾವಳಿ ಆದಂಥ ಸಂದರ್ಭದಲ್ಲಿ ಏನು ಮನೆಯನ್ನು ಕಳ್ಕೊಂಡು ಆ ಮನೆಯಿಂದ ನಿರ್ಗತಿಕರಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದರು, ಅವತ್ತು ಮುಖ್ಯಮಂತ್ರಿ ಆಗಿದ್ದರು. 1 ಲಕ್ಷ ಮನೆಗಳನ್ನು ಜನರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ನಾಯಕ ಯಡಿಯೂರಪ್ಪನವರು. ಅಷ್ಟೇ ಅಲ್ಲ, ಸಾಕಷ್ಟು ದೊಡ್ಡ ಸಾಧನೆ ನಮ್ಮ ದಾವಣಗೆರೆ ಜಿಲ್ಲೆಗೂ ಸಹಿತ ಏನು ಭದ್ರಾ ಜಲಾಶಯದಿಂದ ಬರೋಂಥ ಚಾನಲನ್ನು ಸುಮಾರು 900,000 ಕೋಟಿ ಹಣವನ್ನು ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ರಿಂದ ಇವತ್ತು ನಾವು ಸಂತೋಷದಿಂದ ವರ್ಷಪೂರ್ತಿ ನೀರನ್ನು ಕುಡಿತೀವಿ ನಾವು ದಾವಣಗೆರೆ ಜನರು. ದಾವಣಗೆರೆ ಇವತ್ತು ಇಷ್ಟೊಂದು ಸೌಂದರ್ಯವಾಗಿದೆ ಅಂತಂದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿಜಿಯವರೊಟ್ಟಿಗೆ ಮಾತನಾಡಿ ಸ್ಮಾರ್ಟ್ ಸಿಟಿಗೆ ಸಾವಿರಾರು ಕೋಟಿ ಅನುದಾನವನ್ನು ಕೊಡಿಸಿರ್ತಕ್ಕಂಥ, ಜಲಸಿರಿ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಮನೆಯಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಸಾಕು 24 ಗಂಟೆ ನೀರು ಬರೋವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಮಾಡಿರ್ತಕ್ಕಂಥ, ಈ ಥರ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವ ಇವತ್ತು ಈ ಒಂದು ಕಲ್ಲಿನ ಕೋಟೆ ಚಿತ್ರದುರ್ಗ, ನಮ್ಮ ವೀರಮದಕರಿ ನಾಯಕರು ಆಳೆದಂಥ, ಒಣಕೆ ಓಬವ್ವನವರು ಆಳೆದಂಥ ಈ ಕೋಟೆನಲ್ಲಿ ನಮ್ಮ ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೀತಾ ಇದೆ. ಏನಿಲ್ಲ ನಾವೆಲ್ಲ ಈಗ ಕಾಣ್ತಾ ಇದ್ದೀವಿ, ಕಣ್ಣು ತುಂಬಿಕೊಳ್ತಾ ಇದ್ದೀವಿ. ಈ ಒಂದು ನಗರ ಸೌಂದರ್ಯೀಕರಣ, ಈ ಒಂದು ಕಾರ್ಯಕ್ರಮದ ಈ ಸೌಂದರ್ಯೀಕರಣವನ್ನು ನೋಡ್ತಾ ಇದ್ದರೆ ಅಭಿಮಾನ ಹುಕ್ಕಿ ಬರುತ್ತೆ. ಎಷ್ಟೋ ಜನ ನಾಳೆ ಬಂದಿರತಕ್ಕಂಥವ್ರು ಎಷ್ಟು ಜನ ಆನಂದ ಬಾಷ್ಪವನ್ನು ಸುರಿಸ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಅವರಿಂದ ಸಾಕಷ್ಟು ಅನುಕೂಲಗಳನ್ನು ಕರ್ನಾಟಕದ ಜನತೆ ತಗೊಂಡಿರ್ತಕ್ಕಂಥದ್ದು. ಇವತ್ತು ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಜನರು ಅದಕ್ಕೂ ಕಂಪೇರ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಏನೇನು ಅಭಿವೃದ್ಧಿ ಮಾಡಿದೆ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನೇನು ಅಭಿವೃದ್ಧಿಯನ್ನು ಮಾಡಿದ್ರು ಎಲ್ಲದನ್ನು ಗಮನಿಸ್ತಾರೆ ಕರ್ನಾಟಕದ ಜನತೆ. ಹಾಗಾಗಿ ಇಡೀ ಕರ್ನಾಟಕದ ಮೂಲೆಗಳಿಂದ, ನಗರ ಪಟ್ಟಣ ಹಳ್ಳಿ ಗ್ರಾಮಾಂತರದಿಂದ ಸಾವಿರಾರು ಜನ, ಲಕ್ಷಾಂತರ ಜನ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನು ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ, ಹೇಳ್ಕೊಳ್ಳಿಕ್ಕೆ ಒಂದು ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ಹೇಳ್ಕೊಳ್ಳೋಂಥ ಅವಕಾಶವನ್ನು ನೀವು ಕರ್ನಾಟಕದ ಕಟ್ ಮಾಡಿರೋದನ್ನು ನೀವು ಈ ಒಂದು ಹೇಳ್ಕೊಳ್ಳೋದಕ್ಕೆ ನೀವು ಕರ್ನಾಟಕ ಟಿ ವಿಯವರು
ಈ ಒಂದು ಸಣ್ಣ ಕಾರ್ಯಕರ್ತ ಅಜಯ್ ಕುಮಾರ್ಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಿಮಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ದೆ. ನಮಸ್ಕಾರ. ಅಂದರೆ ಇಷ್ಟು ಬಿ ಜಿ ಅಜಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಚಿತ್ರದುರ್ಗ.